ಚಿಕ್ಕುಂಟಟ್ಟಿ ಪಂಚಾಯಿತಿಯ ಮುಖ್ಯ ಹೆಸರು ನನ್ನ ಜ್ಞಾಪಕ ಬರೋದು ಅಂದರೆ ರಾಧಾಕೃಷ್ಣ ಹಾಗೂ ವೆಂಕಟೇಶ ಚಕ್ರವರ್ತಿ, ತಿರುಪತಿ ಅವರು, ಹರೀಶ್ ಅವರು ಹಾಗೂ ನಮ್ಮ ಮುಖಂಡರಾದಂಥ ರಾಜ್ಕುಮಾರ್ ಅವರು ಹಾಗೂ ಎಸ್ ಟಿ ಸಮುದಾಯದ ತಾಲೂಕು ಅಧ್ಯಕ್ಷರಾದಂಥ ಪ್ರಕಾಶ್ ಹಾಗೂ ಪ್ರಶಾಂತ್ ಮತ್ತು ಸ್ನೇಹಿತರು, ಚಿಕ್ಕುಂಟಲ್ಲಿ ಮೆಂಬರು, ಈ ಥರ ಎಲ್ಲ ಮುಖಂಡರು, ನಮ್ಮ ನಗರಸಭೆಯಲ್ಲಿ ಸದಸ್ಯರಾದಂಥ ತ್ರಿವೇಣಿಯವರು ಇದರಲ್ಲ ತ್ರಿವೇಣಿ ನೋಡಿ ನನಗೆ ಆಶ್ಚರ್ಯ ಆಯಿತು. ನನ್ನ ಫುಲ್ ಸಪೋರ್ಟು ತ್ರಿವೇಣಿ ನೋಡಿ. ಇದನ್ನ ಒಂದ್ಸಾರಿ ನಾವಿಲ್ಲಿ ದೇವಸ್ಥಾನ ವೀಕ್ಷಣೆಗೆ ಬಂದ್ವಿ, ಪಂಚಾಯಿತಿ ನಾವು ಗೆದ್ದು ಆವಾಗ ಗೆದ್ದು ನಮ್ಮ ತೆಕ್ಕೆಗೆ ಬಂದಾಗ ಸಂತೋಷದಿಂದ ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಅಂತ ಬಹಳ ಪುರಾತನ ದೇವಸ್ಥಾನ ಅಂತ ರಾಧಾಕೃಷ್ಣ ಅವರು ಪಂಚಾಯತಿ ಪ್ರಶ್ನೆ ಕರ್ಕೊಂಡ್ಬಂದು ಕ್ಷೇತ್ರದ ವಿಷಯ ಪಂಚಾಯತಿ ನಮ್ಮ ಕೈಲಿ ಇತ್ತಲ್ಲ. ನೋಡಿದಾಗ ಸುತ್ತಮುತ್ತ ವಾತಾವರಣ ಭಾಳ ಚೆನ್ನಾಗಿತ್ತು. ಏನಿರಲಿಲ್ಲ, ಕಾಂಪೌಂಡು ಸಿಮೆಂಟು ಏನಿಲ್ಲ, ದಾರಿನೂ ಕಾವೇರಿ ಬರೋಕ್ಕೆ ಕಷ್ಟ ಆಗುತ್ತೆ. ಏನು ನಾವತ್ತೇ ಇಲ್ಲಿ ಹೇಳಿದ್ದು ಮಾಡಿಕೊಟ್ಟೆ, ನೋಡಿ ಬರೋ ದಾರಿ ಚೆನ್ನಾಗಿರ್ಬೇಕು, ಪೊಲೀಸರು ಬೇರೆ ಬೇರೆ ಖರ್ಚು ಮಾಡ್ತೀವಿ. ಒಂದು ದೇವಸ್ಥಾನ ಯಾಕೆ ಮಾಡ್ಬಾರ್ದು ಅಂದ್ಬಿಟ್ಟು ಈ ಚಿಕ್ಕಮಟ್ಟಳ್ಳಿ ಗ್ರಾಮದಲ್ಲಿ ಪಟ್ಟಿದ ಮೇಲೆ ಈ ಒಂದು ದೇವಸ್ಥಾನದಲ್ಲಿ ಬೇಡರಾಯ ಸ್ವಾಮಿ ದೇವರ ಸನ್ನಿಧಿಯಲ್ಲಿ ನಾವು ಇದ್ದೀವಿ. ಇವತ್ತು ಪ್ರತಿಷ್ಠಾಪನೆ ಆಗಿದೆ. ನೆಕ್ಸ್ಟ್ ಮುಂದಿನ ವರ್ಷ ರಾಧಾಕೃಷ್ಣರಲ್ಲಿ ವಾರ್ಷಿಕೋತ್ಸವಕ್ಕೆ ನಾವು ಬರ್ತೀವಿ. ನಮ್ಮ ಕೈಲ ಸಹಾಯ ನಾವು ಮಾಡಿ ಅನ್ನ ಸಂತರ್ಪಣೆ, ಮಾಸ್ ಮ್ಯಾರೇಜಸ್, ಮದುವೆ ಎಲ್ಲ ಮಾಡೋಕ್ಕೆ ಇನ್ನೂ ಇಂಪ್ರೂವ್ ಮಾಡಬೇಕಾಗಿದೆ. ಈಗ ಒಂದು ಸಮುದಾಯ ಭವನ ಥರ ಕಟ್ಟೋದು, ಇಲ್ಲಾಂದರೆ ಮೇಲ್ಛಾವಣಿ ಹಾಕಿದ್ದು ಮದುವೆ ಮಾಡೋಕ್ಕೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು, ಮದುವೆ ನಾಮಕರಣಗಳು, ಅನೇಕ ಕಾರ್ಯಕ್ರಮಗಳು ಮಾಡೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಕೋಲಾಟ ಭಾಳ ಪ್ರಸಿದ್ಧಿ ಈ ಏರಿಯಾದಲ್ಲಿ. ಅಲ್ಲಿ ಬಂದ ತಕ್ಷಣ ಹೆಣ್ಮಕ್ಳು ಚಿಕ್ಕವರಿಂದ ಇರೋದು ದೊಡ್ಡ ವಯಸ್ಸಾಗಿರೋರ್ಗೂ ಕೋಲಾಟ ಆಡ್ತಾರೆ. ಭಾಳ ಖುಷಿ ಆಯ್ತು ನನಗೆ. ಅಂದರೆ ಅವ್ರು ಕೆಲಸ ಬಿಡು ಟೈಮ್ನಲ್ಲಿ ಅದನ್ನು ಕಲಿತು ಮನರಂಜಿಸ್ತಾರಲ್ಲ, ನಮ್ಮ ಭಾರಿ ಖುಷಿ ಆಯಿತು. ಈ ಹಳ್ಳಿಗಾಡಲ್ಲಿ ಇದು ಸೊಬಗು ಇರಬೇಕು ನೋಡಿ. ಯಾವಾಗ ನಾನು ಫಸ್ಟ್ ಇಲ್ಲಿ ಬಂದಾಗ ಸುತ್ತೆಲ್ಲ ಒಣಗೋಗಿದ್ದಿದ್ದೆಲ್ಲ ಕ್ಲೀನ್ ಇರಲಿಲ್ಲ. ಈಗ ಅಂತರ್ಜಲ ವೃದ್ಧಿ ಆಗಿದೆ. ಯಾಕಂದರೆ ಕೇಸರಿ ವ್ಯಾಲಿಯಿಂದ ನೀರು ತುಂಬಿಸ್ಕೋಲ್ಲ 35 ಕೆರೆಗಳಿಗೆ. ಆ ನೀರು ಎಲ್ಲ ಕಡೆ ಹರಿದು ಮಳೆನೂ ಚೆನ್ನಾಗಾಯಿತು. ನಾನಿದ್ದಾಗ ಒಂದು 3 ವರ್ಷ. ಏನು ಇತ್ತೀಚೆಗೆ ಮಳೆ ಇಲ್ಲ, ಕಷ್ಟ ಆಗಿದೆ. ಅದರಿಂದ ಈಗ ನೋಡಿ ಸುತ್ತ ಹಿಂಗೆ ಮಲೆನಾಡಿ ತೆಗಿದೆ ನಮ್ಮ ಮುಳುವಾರ. ಯಾರೋ ತಹಸೀಲ್ದಾರ್ ಬಂದು ಇನ್ನು ಸರ್ ಇಲ್ಲಿ ಅಲ್ಲಿ ಹೆಂಗೆ ಹೋಗ್ತೀರಾ, ಇದು ಕೊರಡುಗಾಡು, ಏನೂ ಇಲ್ಲ, ಅಲ್ಲಿ ನೀರಿಲ್ಲ ಕುಡಿಯೋಕ್ಕೆ ಅಂತ ಬಂದೋಳು. ಹಸಿರು ಹಸಿರಿದೆ, ನೀರಿದೆ, ಎಲ್ಲ ಇದೆ ಅಂತ ತಹಸೀಲ್ದಾರ್ ಇರೋದಿಲ್ಲ ಸ್ಪೀಡಲ್ಲಿ. ಅವ್ರಿಗೆ ಯಾರೋ ಭಯ ಇರ್ತಾರೆ, ಅಲ್ಲೇ ಯಾಕೆ ಹೋಗ್ತಾರೆ ನೀವು, ಅದೇನಿಲ್ಲ, ನೀರಿಲ್ಲ, ಮರ ಇಲ್ಲ, ಗಿಡ ಇಲ್ಲ. ಇಲ್ಲಿ ಬಂದ್ಮೇಲೆ ಅನಿಸ್ತು ನಮ್ಮೂರಿಂದ ಚೆನ್ನಾಗಿದೆ ಅಂತ. ಆ ಥರ ವೃತ್ತಿ ಆಗಿದೆ. ಅದಕ್ಕೆ ಮನಸ್ಸು ಮಾಡಬೇಕಷ್ಟೇ. ನನಗೆಲ್ಲ ಸಹಕಾರ ಕೊಟ್ಟವರು ಭಾಳ ಜನ ಕೊಟ್ಟಿದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಯಾರೇ ನನ್ನ ಜೊತೆ ಇದ್ರು ಅವ್ರು ಯಾರು ನಾನು ಕೈ ಬಿಟ್ಟಿಲ್ಲ. ಮುಂದೇನೋ ಅಷ್ಟೇ, ನಾನು ಯಾರು ಅಂತ ನಂಬ್ಕೊ ಬಂದವ್ರನ್ನ ಗುರ್ತಿಡಿತೀನಿ. ಅವ್ರಿಗೆ ಗುರುತರವಾದ ಒಂದು ಕೆಲಸಗಳಾದ್ರೂ ನಾನು ಮಾಡ್ಕೊಡ್ತೀನಿ. ನಾನು ಇಂಥವರು ಅಂಥವ್ರು ಇಂಥ ಏರಿಯಾ ಆ ಏರಿಯಾ ಮಾಡಬೇಕು, ಈ ಆವಣಿ ಒಬ್ರಿಗೆ ಮಾಡಬೇಕು, ಕಾಯಲೂರು ಒಬ್ರಿಗೆ ಮಾಡಬೇಕು, ದುರ್ಸಂದ್ರ ಒಬ್ರಿಗೆ ಮಾಡಬೇಕು, ಅವೆಲ್ಲ ನನಗಿಲ್ಲ. ಎಲ್ಲ ಸಮಾನವಾಗಿ ನೋಡಿದ್ದೀನಿ, ಸಮಾನವಾಗಿ ರಸ್ತೆಗಳು ಮಾಡಿದ್ದೀನಿ, ಸಮಾನವಾಗಿ ಹೈಲೈಟ್ಸ್ ಮಾಸ್ಟರ್ ಹಾಕಿದ್ದೀನಿ, ಎಲ್ಲರಿಗೂ ಪಂಪ್ ಸೆಟ್ಸ್ ಕೊಟ್ಟಿದ್ದೀನಿ. ವೆಹಿಕಲ್ಸ್ ಅಂಬೇಡ್ಕರ್ ನಿಗಮ ಚೇಂಜ್ ಮಾಡಿದಾಗ ಕೆಲವರು ನೆಡ್ಕೊಂಡು ಬರೋದು ಕಾರ ನೋಡೋಣ, ಖುಷಿ ನನಗೆ, ಸಂತೋಷ ಆಗುತ್ತೆ. ಅದರಲ್ಲಿ ಬೆಳೆದಿದ್ದೆ ಹೊಟ್ಟೆ ಪಾಡಿ ದುಡಿತಾ ಇದ್ದಾರೆ, ಟ್ಯಾಕ್ಸಿಗಳೆಲ್ಲ ಮಾಡಿಕೊಂಡು ಸಂತೋಷ ಆಗುತ್ತೆ. ಅನೇಕ ಜನಕ್ಕೆ ಲೋನ್ಗಳು ಕೊಟ್ಟಿದ್ದೀನಿ. ಯಾರಿಗೇನಾದರೂ ನೆಕ್ಸ್ಟು ಮಿಸ್ ಆಗಿದ್ದರೆ ನನಗೇನಿಸ್ತೀವಿ ಸಕಾಲ ಎಲ್ಲರೂ ಬಂದವ್ರಿಗೆಲ್ಲ ಎಲ್ಲ ಫಲಾನುಭವಿಗಳಿಗೆ ನಾನು ಅನುಕೂಲ ಮಾಡ್ಕೊಂಡಿದ್ದೀನಿ. ಲೀಡರ್ಸ್ ಬರೋರು ಕೇಳೋರು, ಸರಿ ಲಿಸ್ಟ್ ಕೊಡೋರು ಪ್ರಕಾರ ನಿಮಗೀಗ ನಾನು ಈಗ ಇದ್ದೇ ಇರ್ಬೋದು, ಆದರೂ ಕೊಡಿ ನೀವು ಲೀಡರ್ಗಳು ನಾನು ನಿಮ್ಗೆ ಏನು ಬೇಕಾದ್ರೂ ಸಹಾಯ ಮಾಡ್ತೀನಿ. ಲೋನ್ ಬೇಕಾ ಅದೆಲ್ಲ ಕರೆದು ಲೋನು, ಹಸಿರು ಲೋನು, ಆಮೇಲೆ ಕುರಿ ಮೇಕೆ ಲೋನು, ಆಮೇಲೆ ಉಳಕ್ಕೆ ಜಾಗ ಜಮೀನು ಇಲ್ಲ ಅಂದರೆ ಅವ್ರಿಗೂ ಕಾಳಜಿದೆ, ಅಲಾಟ್ಮೆಂಟ್ ಮಾಡ್ತಾರೆ. ಅದೆಲ್ಲರೂ ಅಲ್ಲ, ಅದು ಸಿಗುತ್ತೆ ಅಂದ್ರೆ ಬೋರ್ನಲ್ಲಿ ಎಲ್ಲ ಜೊತೆಗೂ ಹಾಕ್ಸ್ಕೊಳ್ತಾರೆ. ಅದಿಲ್ಲೂ ಅವ್ರಿಗೆಲ್ಲ ಹಾಕ್ಸ್ಕೊಳ್ತಾರೆ, ತೊಂದರೆ ಇಲ್ಲ. ನನಗಿಲ್ಲ, ನಾನು ಅದೇ ಕೆಲಸ ಮಾಡಿ ಬಂದಿರೋದ್ರಿಂದ ಅನುಭವ ಇದೆ. ನಿಮ್ಮ ಒಂದು ಸೇವೆ ನಾನು ಮಾಡ್ತೀನಿ. ಇವತ್ತು ಬೇಡರಾಯ ಸ್ವಾಮಿ ನೋಡಿ ಸಂತೋಷ ಆಯಿತು. ದೇವಸ್ಥಾನ ಇಷ್ಟು ವರ್ಷದ ಹಳೆದು ನನಗೆ ಗೊತ್ತಿಲ್ಲ, ಭಾಳ ಪುರಾತನ ದೇವಸ್ಥಾನ ಅನಿಸುತ್ತೆ. ಇವತ್ತು ಹೊಸದಾಗಿ ಕಾಣ್ತಾ ಇದೆ, ಭಾಳ ಚೆನ್ನಾಗಿ ಟೈಲ್ಸ್ ಎಲ್ಲ ಹಾಕಿ, ಸಿಮೆಂಟ್ ಹಾಕಿ ಇಲ್ಲಿ ಬಂದು ಒಂದೊಂದು ಸ್ವಲ್ಪ ಕೂತ್ಕೊಂಡು ಹೋಗೋಣ ಅನಿಸುತ್ತೆ. ಮೊದಲು ನಂಗೆ ಇರಲಿಲ್ಲ.
ಒಳಗೆ ಬಂದ ನಂತರ ಇದಾಗೋದು ಹೆಂಗಪ್ಪ ಇದೆ ಅಂತ ಈಗ ನೋಡಿ ಮರಣ ಅನಿಸುತ್ತೆ ಮತ್ತೆ ಮರಣ ಅನಿಸುತ್ತೆ. ನೆಕ್ಸ್ಟ್ ಏನೇ ಪೂಜೆ ಇದ್ದಿದ್ರೆ ನಾವು ರಾಧಾಕೃಷ್ಣ ಕರೆದಾಗ ನಾವು ಬರ್ತೀವಿ. ಇವತ್ತೇನು ಪಂಚಾಯತಿ ಮೆಂಬರ್ಗಳು ಕಮ್ಯುನಿಕೇಷನ್ ಗ್ಯಾಪ್ ಗೊತ್ತಿಲ್ಲ ಅನಿಸುತ್ತೆ, ಕೆಲವರಿಗೆ ಹೆಚ್ಚಿಗೆ ಬಂದಿಲ್ಲ. ನೆಕ್ಸ್ಟ್ ಟೈಮ್ ನೀವು ಬಂದಾಗ ಎಲ್ಲ ಇರಬೇಕು. ಯಾಕಂದರೆ ನಮ್ಮ ಪಂಚಾಯತಿ ರಾಧಾಕೃಷ್ಣ ಅವರು ಹೇಳಿರ್ತಾರೆ ಅಂದ್ಕೊಂಡೆ. ಅವ್ರು ಯಾರು ಹೇಳಿದ್ರು ಆಯ್ತು. ನಮ್ಮ ಚಿಕ್ಕೂಟಳ್ಳಿ ಅವರೆಲ್ಲ ಬಂದಿದ್ರಲ್ಲ, ನಾಗಮಂತ್ರ ಬಂದಿದ್ರಲ್ಲ, ರಾಧಾಕೃಷ್ಣ ಬಂದಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ಪಂಚಾಯತಿ ಲೀಡರ್ಸ್ ಇದ್ದೀರಿ. ಹಾಂ ಬಂದಿದ್ದಾರೆ. ನಮ್ಮ ರಾಜ್ಕುಮಾರ್ ಇದ್ದಾರೆ. ಭಾಳ ಸಂತೋಷ. ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆಗೆ ನಾನು ಎಲ್ಲ ಸಿದ್ಧ. ನಾನು ಅಧಿಕಾರದಲ್ಲಿ ಇಲ್ಲದೆ ಹೋಗಲಿ ತಲೆ ಕಸ್ಕೊಬೇಡಿ ನೀವು. ಅರ್ಥ ಆಯ್ತಾ? ನನಗೆ ತೋರಿಸಿದೆ. ನಾನೊಬ್ಬ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿ ನಮ್ಮದೇ ಸರ್ಕಾರ ಈ ಕೆಲಸಗಳನ್ನ ಮಾಡಿಕೊಡೋ ಶಕ್ತಿ ನನಗಿದೆ. ನನ್ನ ಮೇಲೆ ಒಂದು ನಂಬಿಕೆ ಹೇಳಿ, ನಿಮ್ಮ ಒಂದು ಆಶೀರ್ವಾದ ನನಗೆ ಮುಂದೆ ಬೇಕಾಗ್ಬೋದು. ನಿರ್ಧಾರ ತೊಗೊಂಡು ನನಗೆ ಹೇಳ್ತೀನಿ. ಎಲೆಕ್ಷನ್ಗೆ ಅಂತಲ್ಲ, ಯಾವುದೇ ವಿಷಯದಲ್ಲಾಗಲಿ ನಿಮ್ಮ ಸಹಾಯ ನಮಗೆ. ನಾನು ನಿಮಗೆ, ನೀವು ನಮಗೆ ಅಷ್ಟೇ. ನೀವು ನನಗಿದ್ದ ನಾನು ನಿಮಗೆ ಕೇಳಿದಿರಲ್ಲ ಸ್ಕೂಲಲ್ಲಿ ಪಾಠನ, ಒಬ್ರಿಗೊಬ್ರು ಅಷ್ಟೇ. ಒಂದು ಅದನ್ನು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ. ಮುಖ್ಯವಾಗಿ ನಂದೇನು ಧ್ಯೇಯ ಅಂದರೆ, ನಂದೇನೇ ಇಷ್ಟು ಇಂಪ್ರೂವ್ಮೆಂಟ್, ಡೆವಲಪ್ಮೆಂಟ್ ಮಾಡಬೇಕಷ್ಟೇ. ಯಾರೇನೇ ಹೇಳಿ ಅದು ಹೆಚ್ಚಿಗೆ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ. ಡೆವಲಪ್ ಮಾಡಿದ್ರೆ ಜನ ಹೇಳ್ತಾರೆ. ಈಗ ನಾನು ಕೆಲಸ ಮಾಡಿ ಹೋಗ್ತಾರೆ, ನಾನು ಏನು ಮಾಡಿದ್ದೆ ಅಂತ ನನಗೆ ಗೊತ್ತಿಲ್ಲ. ಏನೋ ಭಾಳಷ್ಟು ಕೆಲಸ ಆಗಿದೆ ಅನ್ನೋ ಥರ ಜನಗಳ ಬಾಯಿನಲ್ಲಿ ಬರ್ತಾ ಇದೆಯಲ್ಲ, ಅದು ನನಗೆ ಭಾಳ ಸಂತೋಷ ಕೊಡ್ತಾ ಇದೆ. ಇಷ್ಟೆಲ್ಲ ಮಾಡಿದ್ದೀನಲ್ಲ ಅಂತ ಅಷ್ಟೇ ಸಾಕು. ಜನ ನನಗೆ ಹೇಳ್ತಾರೆ, ಸರ್ ನಮ್ಮೂರಿಗೆ ಬನ್ನಿ, ನಮ್ಮೂರಿಗೆ ಬನ್ನಿ, ನಮ್ಮೂರಿಗೆ ಬನ್ನಿ, ನಮ್ಮೂರಿಗೆ ಬನ್ನಿ. ಮತ್ತೆ ಎಲೆಕ್ಷನ್ಗೆ ಬನ್ನಿ, ಎಲೆಕ್ಷನ್ ಬನ್ನಿ ಅಂತಾರೆ. ನಾನು ಏನು ಬರ್ತೀನಿ ಅಂತ ಹೇಳಿದ್ರೆ ಬರೋದು ಗೊತ್ತಿಲ್ಲ. ಅದನ್ನು ಆಗಲ್ಲ. ಸೀರಿಯಸ್ ಆಗಿ ಯೋಚನೆ ಮಾಡಿ ಒಂದು ಡಿಸಿಷನ್ ತಗೊಳ್ಳುವಂಥ ವಿಷಯ ಅದು. ಅಂಥ ಕಾಲಕ್ಕೆ ನಾನು ಇದೆಲ್ಲ ಕೇಳ್ತೀನಿ, ಇದೆಲ್ಲ ನನ್ನ ಪರವಾಗಿ ಇರಬೇಕಾಗುತ್ತೆ ಅಂತ ಹೇಳ್ತಾ ಚುನಾವಣಾ ಭಾಷಣ ಅಂತ ಮಾಡಿಸ್ಬೇಡಿ. ಏನು ಹೇಳ್ತಾ ಹೋಗ್ರೆ ಕಷ್ಟ. ಏನು ಮಾಡ್ತಾರೆ ಉಚಿತ ಅಂತ ಏನು ಮಾಡ್ಕೊಂಡ್ರಿ ನಾಗೇಶ್ ಅವರು ಯಾಕೆ ಬಯಸಿದ ಏನು ಮಾಡ್ತಾರೆ ಅದು ಅಲ್ಲಿ ಹಿಂಗೆ ನೀನು ಮಾತಾಡಿದ್ರಿ ಇರಲ್ಲ ಕದ ಅಂದರೆ ಏನು ವರ್ಷ ಏನು ಮಾತಾಡ್ತಾರೆ ನಾನು ಮಾತಾಡ್ತಾ ಹೋದನು. ಈ ಆಶೀರ್ವಾದ ಮುಂದೆ ಇದ್ದೆ. ನೀವು ತಿಳಿಸ್ಕೊಂಡು ನೋಡ್ತಾನು ದೇವ್ರು చూసుకొని పోతారు. ನಮಸ್ಕಾರ. ಮಂಜಿದೆ.